ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಸಾಗು ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಜಾರ್ನಲ್ಲಿ 1 ಕಪ್ ಫ್ರೆಶ್ ತೆಂಗಿನಕಾಯಿನ ಹಾಕ್ತಾ ಇದ್ದೀನಿ. ನಂತರ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹುರಿಕಡಲೆನ ಹಾಕಿ ಪುಟಾಣಿ. ನಂತರ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸರು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪನೇ ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಕಡಾಯಿ ಬಿಸಿಟ್ಟಿದ್ದೀನಿ. ಒಂದು 2 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು ಈರುಳ್ಳಿನ ಹಾಕಿ, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದ ನಂತರ ಒಂದು ಟೊಮೆಟೊನ ಹಾಕಿ, ಟೊಮೆಟೊನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿ. ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆದ ನಂತರ 1 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೀ ಸ್ಪೂನ್ ಧನಿಯಾ ಪೌಡ್ರು, 1 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಆಲೂಗಡ್ಡೆ, ಕ್ಯಾರೆಟು, ಬಟಾಣಿನ ಒಂದು ಸೀಟಿಗೆ ಬೇಯಿಸ್ಕೊಂಡಿರೋ ಅಂಥ ಆಲೂಗಡ್ಡೆ, ಕ್ಯಾರೆಟ್, ಬಟಾಣಿನ ಹಾಕಿ ಮಿಕ್ಸ್ ಮಾಡಿ, ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಆ ಮಸಾಲೆನ ಹಾಕಿ ಮಿಕ್ಸ್ ಮಾಡಿ, ಒಂದು 2 ಕಪ್ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಮಧ್ಯೆ ಮಧ್ಯೆ ತಿರುಗಿಸ್ತಾ 10ರಿಂದ 12 ನಿಮಿಷ ಬೇಯಿಸಿ. ನಾನು ಬಿಸಿನೀರನ್ನ ಆ್ಯಡ್ ಮಾಡಿದ್ದೀನಿ. ನೋಡಿ, ಮಧ್ಯೆ ಮಧ್ಯೆ ತಿರುಗಿಸ್ತಾ 10ರಿಂದ 12 ನಿಮಿಷ ಬೇಯಿಸಿದ್ದೀನಿ. ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿಬಿಡಿ. ಪೂರಿ, ದೋಸೆ, ಇಡ್ಲಿ ಜೊತೆ ತುಂಬಾ ರುಚಿಯಾಗಿರೋಂಥ ಈ ಸಾಗುನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ.